ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ನಲ್ಲಿ ಇರುವ ಶ್ರೀ ದತ್ತ ಮಂದಿರದಲ್ಲಿ ಶ್ರೀ ದತ್ತ ಮಂದಿರ ದೇವಾಲಯ ಟ್ರಸ್ಟ್ ವತಿಯಿಂದ 41ನೆಯ ಶ್ರೀ ಗುರುದತ್ತ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಸಡಗರ ಸಂಭ್ರಮದಿಂದ ಶ್ರದ್ಧಾ ಭಕ್ತಿಯೊಂದಿಗೆ ಅದ್ಧೂರಿಯಾಗಿ ಆಚರಿಸಲಾಯಿತು. ಶ್ರೀ ದತ್ತ ಮಂದಿರ ದೇವಾಲಯ ಟ್ರಸ್ಟ್ ಸೂಪರ್ ಮಾರ್ಕೆಟ್ ಕಲಬುರಗಿಯ ವತಿಯಿಂದ 41ನೆಯ ಶ್ರೀ ಗುರುದತ್ತ ಜಯಂತ್ಯೋತ್ಸವದ ಅಂಗವಾಗಿ ದಿನಾಂಕ 4ನೇ ಡಿಸೆಂಬರ್ 2025 ಗುರುವಾರದಂದು ರುದ್ರಾಭಿಷೇಕ ಬೆಳಗ್ಗೆ 7:30ರಿಂದ 9:30ರವರೆಗೆ, ಗುರುಚರಿತ್ರ ಪಾರಾಯಣ ಮುಂಜಾನೆ 8ರಿಂದ 11ರವರೆಗೆ ಹಾಗೂ ಸಾಯಂಕಾಲ 7:30 ಗಂಟೆಗೆ ಶೇಜಾರತಿಯನ್ನ ಮಾಡಲಾಯಿತು. ಮುಂಜಾನೆ 7 ಗಂಟೆಗೆ ಶ್ರೀ ದತ್ತ ಅಭಿಷೇಕ, 8ರಿಂದ 11ರವರೆಗೆ ಶ್ರೀ ದತ್ತ ಯಾಗ ಹೋಮ, ಮಧ್ಯಾಹ್ನ 12 ಗಂಟೆಯಿಂದ ಶ್ರೀ ದತ್ತ ತೊಟ್ಟಿಲು, ಮಧ್ಯಾಹ್ನ 12:30ರಿಂದ 4 ಗಂಟೆಯವರೆಗೆ ಶ್ರೀ ದತ್ತ ಮಹಾಪ್ರಸಾದ ವಿತರಣೆ ಕಾರ್ಯಕ್ರಮ ಜರುಗಿತು. ಈ ಸಂದರ್ಭದಲ್ಲಿ ಶ್ರೀ ದತ್ತ ಮಂದಿರ ದೇವಾಲಯ ಟ್ರಸ್ಟ್ ಸೂಪರ್ ಮಾರ್ಕೆಟ್ ಕಲಬುರಗಿಯ ಗೌರವ ಅಧ್ಯಕ್ಷರಾದ ಸುಭಾಷ್ ಹನುಮಂತರಾವ್ ಜಾಧವ್, ಅಧ್ಯಕ್ಷರಾದ ಚಂದ್ರದತ್ತ ಕಿಶನ್ ರಾವ್ ಕಾಳೆ, ಉಪಾಧ್ಯಕ್ಷರಾದ ಸುರೇಶ್ ಗಣಪತರಾವ್ ಮೋರೆ, ಕಾರ್ಯದರ್ಶಿಗಳಾದ ಶಿವಾಜಿ ವಿಠಲ್ ರಾವ್ ಸಾವಂತ್, ಖಜಾಂಚಿಗಳಾದ ದೀಪಕ್ ಅರ್ಜುನ್ ರಾವ್ ಘನಾತೆ, ಸದಸ್ಯರುಗಳಾದ ರಮೇಶ್ ಮೋಹನ್ ಚಿಚಿಕೋಟೆ, ಸುರೇಶ್ ಧೋಂಡಿಬಾ ಜಾಧವ್, ಬಸವರಾಜ್ ಮಲ್ಲಪ್ಪ ರಟ್ಕಲ್, ಸುರೇಶ್ ಹನುಮಂತರಾವ್ ಜಾಧವ್, ಶ್ರೀಮಂತ ರೇವಪ್ಪ ಬಿರಾದಾರ್, ಶಿವಕುಮಾರ್ ಚಂದ್ರಶಾ ಬಾಗೋಡಿ, ಮಹದೇವ್ ರಾಜು ಕಾಕಡೆ, ದತ್ತಾ ಕೊಂಡಿಬಾರಾವ್ ಕಟಾರೆ, ಸಂಜಯ್ ವಿಠಲ್ ರಾವ್ ಮೋರೆ, ಸಂಜಯ್ ದಿಗಂಬರ್ ಕಾಳೆ ಸೇರಿದಂತೆ ಇತರೆ ಅನೇಕ ಜನ ಭಕ್ತಾದಿಗಳು ಉಪಸ್ಥಿತರಿದ್ದರು. ಶ್ರೀ ಗುರುದೇವ ದತ್ತ ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ನಲ್ಲಿರುವ ಶ್ರೀ ದತ್ತ ಮಂದಿರ ಟ್ರಸ್ಟ್ ವತಿಯಿಂದ ಈ ದಿವಸ ಶ್ರೀ ದತ್ತಾತ್ರೇಯ ಮಹಾರಾಜರ ತೊಟ್ಟಿಲು ಕಾರ್ಯಕ್ರಮ ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ಒಂದು ತೊಟ್ಟಿಲು ಕಾರ್ಯಕ್ರಮದಲ್ಲಿ ಸಾವಿರಾರು ಜನರು ಭಾಗವಹಿಸಿದರು ಮತ್ತು ಭಕ್ತಾದಿಗಳಿಗೆ ಟ್ರಸ್ಟ್ ವತಿಯಿಂದ ಪ್ರಸಾದ ವಗೈರೆ ವಿತರಣೆ ಮಾಡಲಾಯಿತು. ದತ್ತ ಮಹಾರಾಜರ ಭಕ್ತರಲ್ಲಿ ಸೂಪರ್ ಮಾರ್ಕೆಟಿನಲ್ಲಿರ್ತಕ್ಕಂಥ ದತ್ತ ಮಹಾರಾಜರ ಸಂಘಟನೆಯಿಂದ, ಸಮಿತಿಯಿಂದ ಎಲ್ಲರಿಗೂ ಅನೇಕ ಧನ್ಯವಾದಗಳು. ಈ ಮೊದಲನೇದಾಗಿ ಈ ಕಾರ್ಯಕ್ರಮ ಸುಮಾರು 1 ವಾರಗಳಿಂದ ನಿರಂತರವಾಗಿ ಈ ಸೂಪರ್ ಮಾರ್ಕೆಟಿನ ದತ್ತ ಮಂದಿರದಲ್ಲಿ ದತ್ತ ಮಂದಿರದ ಟ್ರಸ್ಟಿನ ವತಿಯಿಂದ ಕಾರ್ಯಕ್ರಮವನ್ನು ಬಹು ವಿಜೃಂಭಣೆಯಿಂದ ಆಚರಿಸುತ್ತಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಸಹಸ್ರಾರು ಭಕ್ತರು ಭಾಗಿಯಾಗಿ ಪುನೀತರಾಗಬೇಕು ಅನ್ನತಕ್ಕಂಥ ಕಳಕಳಿಯ ಮನವಿಯನ್ನು ಈ ಮುಂಚೆ ನಾವು ಮಾಡಲಾಗಿತ್ತು. ಆ ಮನವಿಯಂತೆ
ಅನೇಕ ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಸಾದವನ್ನು ಸ್ವೀಕರಿಸಿ ಪುನೀತರಾಗಿದ್ದಾರೆ ಅನ್ನತಕ್ಕಂಥ ಮಾತನ್ನು ಹೇಳಲಿಕ್ಕೆ ನನಗೆ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ವಿಶೇಷವಾಗಿ ಈ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ದತ್ತ ಕಾಳೆಯವರ ವತಿಯಿಂದ ಹಾಗೂ ಸಮಸ್ತ ಟ್ರಸ್ಟಿನ ವತಿಯಿಂದ ಈ ಕಾರ್ಯಕ್ರಮವನ್ನು ಬಹು ವಿಜೃಂಭಣೆಯಿಂದ ವತಿಯಿಂದ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾನು ಭಕ್ತರ ವತಿಯಿಂದ ಅನೇಕ ಧನ್ಯವಾದಗಳನ್ನು ಸಹ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಭಕ್ತರಲ್ಲಿ ವಿಶೇಷವಾದಂಥ ಕಳಕಳಿ ಏನಂದರೆ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗುವುದಿಲ್ಲ. ಈ ದತ್ತ ಮಂದಿರದ ಪುನರುಜ್ಜೀವನ, ದತ್ತ ಮಂದಿರದ ಕಟ್ಟಡ ಕೆಲಸವನ್ನು ನಿರಂತರವಾಗಿ ಇನ್ನೂ 1 ವರ್ಷಗಳವರೆಗೆ ಆರಂಭವಾಗಿರುತ್ತದೆ. ಅದಕ್ಕೆ ದಯವಿಟ್ಟು ದತ್ತ ಮಂದಿರದ ಭಕ್ತರು ತಾವು ಈ ಮಂದಿರದ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿ ತನು ಮನದಿಂದ ಸಹಾಯವನ್ನು ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅನ್ನತಕ್ಕಂಥ ಮಾತನ್ನು ಎಲ್ಲ ಸದ್ಭಕ್ತರಲ್ಲಿ ನಾನು ಕಳಕಳಿಯ ವಿನಂತಿಯನ್ನು ಮಾಡುತ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳುತ್ತೇನೆ. ಬೋಲೋ ಶ್ರೀ ಗುರುದೇವ ದತ್ತ ಮಹಾರಾಜ್ ಕಿ ಜೈ. ವಿಶ್ವವಿದ್ಯಾಲಯ ಪೊಲೀಸರ ಭರ್ಜರಿ ಕಾರ್ಯಾಚರಣೆಯಲ್ಲಿ ಸುಲಿಗೆಕೋರರನ್ನು ಬಂಧಿಸಲಾಗಿದೆ ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸಡಿ ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರದ ವಿಶ್ವವಿದ್ಯಾಲಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಸುಲಿಗೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿತರನ್ನು ಬಂಧಿಸಲಾಗಿದ್ದು, ಬಂಧಿತರಿಂದ 5 ಮನೆಗಳ್ಳತನ ಹಾಗೂ 1 ಸುಲಿಗೆ ಪ್ರಕರಣ ಸೇರಿದಂತೆ 61 ಗ್ರಾಂ ಬಂಗಾರದ ಆಭರಣ ಹಾಗೂ 680 ಗ್ರಾಂ ಬೆಳ್ಳಿಯ ಆಭರಣಗಳು ಸೇರಿದಂತೆ ಒಟ್ಟು 7,62,400 ರೂಪಾಯಿ ಮೌಲ್ಯದ ಸ್ವತ್ತನ್ನ ಜಪ್ತಿಪಡಿಸಿಕೊಳ್ಳಲಾಗಿದೆ. ಈ ಪ್ರಕರಣದಲ್ಲಿನ ಆರೋಪಿತರ ಪತ್ತೆಯ ಕುರಿತು ಡಾಕ್ಟರ್ ಶರಣಪ್ಪ ಎಸ್ಡಿ ಐಪಿಎಸ್ ಪೊಲೀಸ್ ಆಯುಕ್ತರು ಕಲಬುರಗಿ ನಗರ ಇವರ ನಿರ್ದೇಶನದಂತೆ ಕನಿಕಾ ಸಿಕ್ರಿವಾಲ್ ಐಪಿಎಸ್ ಉಪ ಪೊಲೀಸ್ ಆಯುಕ್ತರು ಕಾನೂನು ಸುವ್ಯವಸ್ಥೆ ಕಲಬುರಗಿ ನಗರ ಮತ್ತು ಪ್ರವೀಣ್ ನಾಯಕ್ ಕೆಎಸ್ಪಿಎಸ್ ಉಪ ಪೊಲೀಸ್ ಆಯುಕ್ತರು ಕಲಬುರಗಿ ನಗರ, ಬಸವೇಶ್ವರ ಹೀರಾ ಸಹಾಯಕ ಪೊಲೀಸ್ ಆಯುಕ್ತರು ಸಬರ್ಬನ್ ಉಪವಿಭಾಗ ಕಲಬುರಗಿ ಇವರ ಮಾರ್ಗದರ್ಶನದಲ್ಲಿ ಚಂದ್ರಶೇಖರ್ ತಿಗಡಿ ಪಿಐ, ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆ ಇವರ ನೇತೃತ್ವದಲ್ಲಿ ಸಿಬ್ಬಂದಿಯವರಾದ ಸಂಜುಕುಮಾರ್ ಸಿಎಚ್ಸಿ, ಪ್ರಕಾಶ್ ಬೀರ್ನೂರ್ ಸಿಪಿಸಿ, ರಾಜ್ಕುಮಾರ್ ಸಿಪಿಸಿ, ಪ್ರಕಾಶ್ ಬಾಗೇವಾಡಿ ಸಿಪಿಸಿ, ನಾಗೇಂದ್ರ ಸಾಗರ್ ಸಿಪಿಸಿ, ಶಿವಶರಣ ಸಿಪಿಸಿ, ಯಶವಂತರಾವ್ ಸಿಎಚ್ಸಿ ಹಾಗೂ ಶಿವಶರಣಪ್ಪ ಸಿಎಚ್ಸಿ, ಶರಣಬಸಪ್ಪ ಜವಳಿ, ಶರಣುವಾಡಿ, ಬಸವರಾಜ್ ಎಎಚ್ಸಿ ಹಾಗೂ ಚನ್ನವೀರೇಶ್ ಎಎಚ್ಸಿ ಇವರನ್ನ ಒಳಗೊಂಡ ತಂಡವು ವಿವಿಧ ಆಯಾಮಗಳಲ್ಲಿ ಮಾಹಿತಿ ಕಲೆ ಹಾಕಿ ಆಭರಣಗಳನ್ನ ವಶಪಡಿಸಿಕೊಂಡು ಆರೋಪಿತರ ವಿರುದ್ಧ ದಸ್ತಗಿರಿ ಕ್ರಮ ಕೈಗೊಂಡು ಆರೋಪಿತರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಈ ಪ್ರಕರಣವನ್ನು ಭೇದಿಸುವಲ್ಲಿ ಯಶಸ್ವಿಯಾದ ಅಧಿಕಾರಿ ಮತ್ತು ಸಿಬ್ಬಂದಿಯವರನ್ನು ಮಾನ್ಯ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸ್ಡಿ ಐಪಿಎಸ್ ಅವರು ಶ್ಲಾಘಿಸಿದ್ದಾರೆ. ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಚಂದ್ರಶೇಖರ್ ತಿಗಡಿ ಮತ್ತು ಅವರ ಟೀಮ್ ACP ಸಬರ್ಮನ್ ಅವರ ಮಾರ್ಗದರ್ಶನದಲ್ಲಿ ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ರಾಬರಿ ಕೇಸ್ ವರದಿಯಾಗಿತ್ತು. ಅದರಲ್ಲಿ ಏನಂತಂದರೆ ಈ ಡೈಲಿ ವೇಜ್ ಲೇಬರ್ ಇರ್ತಾರೆ, ಕೆಲಸಕ್ಕೆ ಹೋಗೋ ಮಹಿಳೆಯನ್ನು ಆಟೋದಲ್ಲಿ ಕರ್ಕೊಂಡೋಗಿ ಪ್ಲಾಸ್ಟ್ರಿಂಗ್ ಕೆಲಸ ಇದೆ, ಹೌಸ್ ಕನ್ಸ್ಟ್ರಕ್ಷನ್ ಕೆಲಸ ಇದೆ ಅಂತ ಹೇಳಿ ಆಟೋದಲ್ಲಿ ಕರ್ಕೊಂಡೋಗಿ ಅವರ ಹತ್ತಿರ ಇರೋ ಒಂದು ಚೈನನ್ನು ಕಸ್ಕೊಂಡು ಪರಾರಿಯಾಗಿರ್ತಾರೆ. ಅದನ್ನು 112 ಕರೆ ಮಾಡಿರ್ತಾರೆ ಮತ್ತು ನಮ್ಮ ಇವರು ಎಲ್ಲಿಂದ ಆಟೋ ಹಚ್ಕೊಂಡಿದ್ರು, ಓಂ ನಗರಲ್ಲಿಂದ ರಾಮ ಮಂದಿರ ಸರ್ಕಲ್ ಇರ್ಬೋದು, ರಾಮ ಮಂದಿರ ಸರ್ಕಲ್ನಿಂದ ವಾಜಪೇಯಿ ಬಡಾವಣೆ ಅಲ್ಲಿವರೆಗೆ ಹೋಗಬೇಕಾದ್ರೆ ಎಲ್ಲ ಕಡೆ CCTV ಪರಿಶೀಲನೆ ಮಾಡಿದ್ದಾರೆ. ಕೆಲವು ಕಡೆ ನಮಗೆ ಖಚಿತವಾದ ಮತ್ತು ತುಂಬ ಉತ್ತಮ ಗುಣಮಟ್ಟದ CCTV ದೊರೆತ ಹಿನ್ನೆಲೆಯಲ್ಲಿ ಆರೋಪಿಗಳ ಬಗ್ಗೆ ಮಾಹಿತಿ ಕಲೆ ಹಾಕಲಿಕ್ಕೆ ಸಾಧ್ಯ ಆಗಿದೆ ಮತ್ತು ಅದರ ಒಂದು ತನಿಖೆಯ ಪ್ರಯತ್ನದಿಂದ 2 ಜನ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದರಲ್ಲಿ ಬಂಧಿತನಾದವ್ರ ಹೆಸರು ಕಲ್ಲಪ್ಪ ಅಲಿಯಾ ಸಂಜು ಅಂತ, ಇನ್ನೊಬ್ಬನು ಅವನ ಸ್ನೇಹಿತ ಸಂತೋಷ್ ತಂದೆ ಶಂಕರಪ್ಪ ಅಂತ. ಒಬ್ಬನು ಮೊದಲನೇ ಆರೋಪಿ ಅಫ್ಜಲ್ಪುರದವನು, 2ನೇ ಆರೋಪಿ ಪಕ್ಕದ ಜಿಲ್ಲೆ ಇಂಡಿಯವನಾಗಿರ್ತಾನೆ. ಇದರಲ್ಲಿ
ಮೊದಲನೇ ಆರೋಪಿ ಇದ್ದಾನೆ. ಇವನ ಮೇಲೆ ಹಳೆಯ 2 ಕಳ್ಳತನ ಪ್ರಕರಣಗಳಿದ್ದಾವೆ ಮತ್ತು ಅವನ ಮೇಲೆ ಸನ್ನಡತೆ ಆಧಾರಕ್ಕೋಸ್ಕರ ಮುಚ್ಚಳಿಕೆಯನ್ನು ಕೂಡ ಅಫ್ಜಲ್ಪುರ್ ಪೊಲೀಸ್ ಸ್ಟೇಷನಲ್ಲಿ ಬರೆದುಕೊಂಡಿದ್ದಾರೆ. PR ಕೂಡ ಅವನ ಮೇಲೆ ಹಾಕಿದ್ದಾರೆ. ಇವರಿಬ್ಬರ ಒಂದು ಬಂಧನದಿಂದ ಮತ್ತು ಇವರು ಏನು ಬಂಧನ ಆದ ನಂತರ ವಿಸ್ತೃತವಾದ ವಿಚಾರಣೆಯಿಂದ ಏನು ಮೊದಲನೇ ಆರೋಪಿ ಇದ್ದಾನೆ ಇವನು ಏನು ಅವನ ದಿನನಿತ್ಯದ ದುಂದು ಖರ್ಚಿದೆ ಅದಕ್ಕೋಸ್ಕರ ಈ ರಾಬ್ರಿ ಮಾಡುವಂಥದ್ದು ಮತ್ತು ಕಳ್ಳತನ ಮಾಡುವಂಥದ್ದು ರೂಢಿಗತ ಆಗಿರುವಂಥದ್ದು. ಅದ್ರ ಜೊತೆಗೆ ಅವನು 5 ಇತರೆ ಮನೆಗಳ್ಳತನ ಪ್ರಕರಣಗಳಲ್ಲಿ ಕೂಡ ಭಾಗಿಯಾಗಿರೋದು ತಿಳಿದು ಬಂದಿದೆ. ಅದರಲ್ಲಿ ಎಲ್ಲವೂ ಕೂಡ ಏನು ಇತ್ತೀಚೆಗೆ ಏನು ಆಗಸ್ಟ್ ತಿಂಗಳಲ್ಲಿ 2 ಮನೆಗಳ್ಳತನ ಪ್ರಕರಣ ಆಗಿತ್ತು. ನೆಕ್ಸ್ಟ್ ಅಕ್ಟೋಬರಲ್ಲಿ 1 ಪ್ರಕರಣ ಇದೆ ಮತ್ತು ನವೆಂಬರಲ್ಲಿ 2 ಪ್ರಕರಣಗಳು, ಒಟ್ಟು 5 ರಾತ್ರಿ ಮನೆಗಳ್ಳತನ ಪ್ರಕರಣಗಳು ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನಲ್ಲಿ ವರದಿಯಾಗಿದ್ದು ಅವೆಲ್ಲ ಪ್ರಕರಣಗಳಲ್ಲಿ ಸುಮಾರು 61 ಗ್ರಾಮ್ ಗೋಲ್ಡ್ ಮತ್ತು 680 ಗ್ರಾಮ್ ಸಿಲ್ವರ್, ನಿಯರ್ಲಿ 7,61,000 ರೂಪೀಸ್ ಅಷ್ಟು ಬೆಲೆ ಬಾಳುವಷ್ಟು ಚಿನ್ನಾಭರಣಗಳನ್ನು, ಬೆಳ್ಳಿ ಆಭರಣಗಳನ್ನು ವಶಪಡಿಸಿಕೊಳ್ಳಲು ತಂಡ ಯಶಸ್ವಿಯಾಗಿದೆ. ಮತ್ತು ಇದರಲ್ಲಿ ಇನ್ನೊಂದು ಏನಂತಂದರೆ ತಮಗೆ ತಿಳಿದಿರುವ ಹಾಗೆ ಎಲ್ಲಿ ಅಪರಾಧಗಳು ಆಗಿದ್ದಾವೆ ಈಗ ಒಂದು ಪ್ರಿವೆನ್ಷನಿಗೆ ಒತ್ತು ಕೊಡ್ತೇವೆ, ಅದ್ರ ಜೊತೆಗೆ ಪತ್ತೆಗೂ ಕೂಡ ಈಕ್ವಲ್ ಆಗಿ ನಾವು ಒತ್ತನ್ನು ನೀಡ್ತಾ ಇದ್ದೀವಿ. ಅದರ ಹಿನ್ನೆಲೆಯಲ್ಲಿ ಈಗೇನು ನಮ್ಮ ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಮತ್ತು ಅವರ ತಂಡ ಈ ಆರೋಪಿಗಳನ್ನು ಬಂಧಿಸುವಲ್ಲಿ ಮತ್ತು ಈ ಪ್ರಕರಣಗಳನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅವರಿಗೆ ಅಭಿನಂದಿಸ್ತಾ ಇದ್ದೇನೆ ಮತ್ತು ಅವರಿಗೂ ಕೂಡ ಪ್ರಶಂಸನಾ ಪತ್ರವನ್ನು ಕೂಡ ನಾನು ನೀಡ್ತಾ ಇದ್ದೀನಿ. ವಿಶ್ವ ಏಡ್ಸ್ ದಿನಾಚರಣೆಯ ಅಂಗವಾಗಿ ಬುಧವಾರದಂದು ಕಲಬುರಗಿ ನಗರದ ಹಳೆ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ವೇದಿಕೆ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಬೆಂಗಳೂರು, ಜಿಲ್ಲಾ ಏಡ್ಸ್ ನಿಯಂತ್ರಣ ಮತ್ತು ತಡೆಗಟ್ಟುವ ಘಟಕ, ಜಿಮ್ಸ್ ಆಸ್ಪತ್ರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ರೆಡ್ ರಿಬ್ಬನ್ ಕ್ಲಬ್ಗಳು, ಸ್ವಯಂ ಸೇವಾ ಸಂಸ್ಥೆಗಳು ಹಾಗೂ NSS ಘಟಕ ಕಲಬುರಗಿ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಏಡ್ಸ್ ದಿನ ಕಾರ್ಯಕ್ರಮದ ಜಾಥಾಗೆ ವಿಭಾಗೀಯ ಜಂಟಿ ನಿರ್ದೇಶಕರ ಕಚೇರಿಯ ಸಹ ನಿರ್ದೇಶಕರಾದ ಡಾಕ್ಟರ್ ಶಂಕರಪ್ಪ ಮೈಲಾರಿ ಅವರು ಚಾಲನೆ ನೀಡಿದರು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಶರಣಬಸಪ್ಪ ಕ್ಯಾತನಾಳ್, ವಿಭಾಗೀಯ ಜಂಟಿ ನಿರ್ದೇಶಕರ ಕಚೇರಿಯ ಉಪ ನಿರ್ದೇಶಕರಾದ ಡಾಕ್ಟರ್ AS ರುದ್ರವಾಡಿ, ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಶರಣಬಸಪ್ಪ, ಆಸ್ಪತ್ರೆಯ ಜಿಲ್ಲಾ ಶಸ್ತ್ರಜ್ಞರಾದ ರುಕಿಯಾ ಆಸನ್ ರಬಾ, ಜಿಲ್ಲಾ ಏಡ್ಸ್ ನಿಯಂತ್ರಣ ಅಧಿಕಾರಿ ಡಾಕ್ಟರ್ ಚಂದ್ರಕಾಂತ್ ನರ್ಬೋಳಿ, ಜಿಲ್ಲಾ ಕುಷ್ಠರೋಗಿ ಅಧಿಕಾರಿ ಡಾಕ್ಟರ್ ವಿವೇಕಾನಂದ ರೆಡ್ಡಿ ಸೇರಿದಂತೆ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಸಂಘ ಸಂಸ್ಥೆಗಳು ಈ ಜಾಥಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ನಂತರ ಹಳೆ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ವೇದಿಕೆಯ ಕಾರ್ಯಕ್ರಮ ಜರುಗಿತು. ಇದರಲ್ಲಿ ಮೊದಲಿಗೆ ನ್ಯಾಯವಾದಿಗಳು ಉದ್ಘಾಟನಾ ಭಾಷಣವನ್ನ ಮಾಡಿದರು. ನಂತರ DHO ಡಾಕ್ಟರ್ ಶರಣಬಸಪ್ಪ ಕ್ಯಾತನಾಳ್ ಹಾಗೂ ಡಾಕ್ಟರ್ AS ರುದ್ರವಾಡಿ ಅವರು ಮಾತನಾಡಿದರು. ತಮಗೆಲ್ಲ ಗೊತ್ತಿದ್ದಂತೆ ಈ ರೋಗ ನಮ್ಮ ದೇಶ ಅಥವಾ ವಿಶ್ವಕ್ಕೆ ಯಾವಾಗ ಪರಿಚಯ ಆಯಿತೋ ಆವಾಗ ಎಲ್ಲ ದೇಶಗಳು ಹೆದರಿದವು, ತತ್ತರಿಸಿದವು. ಈ ರೋಗಕ್ಕೆ ಚಿಕಿತ್ಸೆ ಕೊಡೋಕ್ಕಾಗಲಿಲ್ಲ. ಭಯಂಕರವಾದಂಥ ಈ ರೋಗ ಬಂದ ಕೂಡಲೇ ಮನುಷ್ಯನ ಸಾವು ನಿಶ್ಚಿತವಾಗ್ತಿತ್ತು. ಅವನನ್ನು ಉಳಿಸೋದು ಅಂದರೆ ಆ ವ್ಯಕ್ತಿಯನ್ನು ಉಳಿಸೋದು ಬಹಳ ಕಷ್ಟ ಆಗ್ತಿತ್ತು. ಇಂತಹ ಪರಿಸ್ಥಿತಿಯಲ್ಲಿ ಇದನ್ನು ತಡೆಗಟ್ಟೋದು ಹೇಗೆ ಅಂತ ವಿಶ್ವಮಟ್ಟದಲ್ಲಿಯೇ ಚರ್ಚೆಗಳಾದವು. ಬಹಳಷ್ಟು ದೇಶಗಳು ಬಹಳಷ್ಟು ಚಿಂತನೆಗಳನ್ನು ಮಾಡಿ ಈ ರೋಗದ ವಿರುದ್ಧ ಹೋರಾಡಲಿಕ್ಕೆ ಸಿದ್ಧತೆಗಳನ್ನು ನಡೆಸಿದ್ವು. ಅದರೊಳಗೆ ನಮ್ಮ ಭಾರತವು ಒಂದು. ತಾವೆಲ್ಲ ಕೇಳ್ದಂಗೆ ಮನುಷ್ಯನಿಗೆ ಆರೋಗ್ಯ ಬಹಳ ಮುಖ್ಯ. ಎಲ್ಲ ಇದ್ದು ಆರೋಗ್ಯ ಇಲ್ಲ ಅಂತಂದರೆ ಮನುಷ್ಯನಲ್ಲಿ ಏನೂ ಇಲ್ಲ, ಅವನು ಹಂಗಾಗತ್ತೆ. ಹೀಗಾಗಿ ಈ ಒಂದು ರೋಗದ ವಿರುದ್ಧ ನಾವು ಇದನ್ನು ಮಾಡಬೇಕಂದ್ರೆ ಭಾರತದಂಥ ದೇಶದಲ್ಲಿ, ನಮ್ಮ ದೇಶದಲ್ಲಿ ಅನಕ್ಷರತೆ ಹೆಚ್ಚು, ಬಡತನ ಹೆಚ್ಚು, ಮತ್ತು ಲೈಂಗಿಕತೆ ಬಗ್ಗೆ ಜಾಸ್ತಿ ಮಾತನಾಡೋದಿಲ್ಲ ಹೊರಗೆ. ಇವುಗಳ ಬಗ್ಗೆ ಮುಕ್ತವಾಗಿ ಚರ್ಚೆ ಮಾಡೋಂಗಿಲ್ಲ. ಅಂಥ ಒಂದು ದೇಶದಲ್ಲಿ ಈ ದೊಡ್ಡ ಭಯಂಕರವಾದಂತಹ ರೋಗವನ್ನು ದೂರ ಮಾಡಿಸೋದು ಒಂದು ದೇಶಕ್ಕೆ ಆಗಿದೆ. ಇದು ದೇಶಕ್ಕೇನೆ ಒಂದು ಸವಾಲಾದಂಥದ್ದು. ಅಂಥದ್ರಲ್ಲಿ ಇಷ್ಟೊಂದು ಪ್ರಗತಿಯನ್ನು ಸಾಧಿಸಿದ್ರು ಸಂಘ ಸಂಸ್ಥೆಗಳು, ಇವು ಸರ್ಕಾರಿ ಸಂಸ್ಥೆಗಳು, ಸಾಕಷ್ಟು ಜನ ಫೀಲ್ಡ್ ವರ್ಕ್ ಮಾಡಿ ಇದರ ಬಗ್ಗೆ ಜಾಗೃತಿ ಕಳಿಸಿದ್ರು. ಇದು ಇವತ್ತಿನ HIV ವಿಶ್ವ ಏಡ್ಸ್ ದಿನದ ಒಂದು ಥೀಮ್ ಏನಂತಂದರೆ, ಏಡ್ಸ್ ಹರಡುವಿಕೆಯನ್ನು ನಿಯಂತ್ರಿಸಲು ಇರುವ ಅಡೆತಡೆ ಕೊನೆಗಾಣಿಸೋಣ. ಕೆಲವೊಂದು ಅಡೆತಡೆಗಳಿವೆ. ಮುಖ್ಯವಾದಂಥ ಅಡೆತಡೆ ಏನು ಗೊತ್ತಾ? ನಿರ್ಲಕ್ಷ್ಯತೆ. ಜನರದ್ದು ಒಂದು ಭಾವ ಏನು ಅಂತಂದರೆ,
ಇದು ನಮಗೆ ಬರಲ್ಲ. ಇದು ಕೇವಲ ಡ್ರೈವರ್ಗಳಿಗೆ ಬರುತ್ತೆ, ಟ್ರಕ್ ಡ್ರೈವರ್ಗಳಿಗೆ, ಲೈಂಗಿಕ ಅಲ್ಪಸಂಖ್ಯಾತರಿಗೆ, ಲೈಂಗಿಕ ಕಾರ್ಯಕರ್ತರಿಗೆ ಈ ರೀತಿಯಾದಂತಹ ಒಂದು ಮನಸ್ಥಿತಿ ಅಂದರೆ ಒಂದು ಭಾವನೆ ಮನುಷ್ಯರ ನಮ್ಮ ಭಾರತದಲ್ಲಿದೆ. ಅವ್ರಿಗೆ ಮಾತ್ರ ಬರುತ್ತೆ, ಇದು ನಮಗೆ ಯಾರಿಗೂ ಬರೋದಿಲ್ಲ. ಹಂಗಿಲ್ಲ. ಇದಕ್ಕೆ ಒಳಗೊಳ್ಳತಕ್ಕಂಥ ಜನರು ಎಲ್ಲ ರೀತಿಯ ಎಲ್ಲ ದೇಶದ ಜನರಿಗೂ ಇದು ಬರಬಹುದು. ಬಟ್ ಒಂದು ಮಾತಿಲ್ಲಿ, ಹೆಚ್ಚಿನ ಸಂಖ್ಯೆಯಲ್ಲಿ ಇರೋರು ವಿದ್ಯಾರ್ಥಿನಿಯ ಬಹಳ ನಾವು ಯುವ ಜನಾಂಗ ಇಲ್ಲಿ ನಮ್ಮ ಎದುರಿಗಿದೆ. ನಾವು ಯಾವುದೇ ಒಂದು ಊರದಲ್ಲಿ ಸಭಾಂಗಣದಲ್ಲಿ ಹೇಳ್ದಂಗೆ ನಿಮ್ಮನ್ನು ಹೇಳಕ್ ಬರ್ತಾ ಇಲ್ಲ. ತಾವು ವಿದ್ಯಾರ್ಥಿನಾಗಿರೋದ್ರಿಂದ ತಾವು ಈ HIV ಸೋಂಕಿಗೆ ಒಳಪಡೋರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರಲ್ಲಿದೆ. ಅದು ಸಾಯತನ ಬಳಲ್ತಾ ಇದ್ದಾರೆ ಅಂತ ನಮ್ಮ ಕಾರ್ಯಕ್ರಮ ಅನುಷ್ಠಾನಕಾರಿಗಳು ಹೇಳಿದ್ರು. HIV ಬಂದ್ರೆ ಹೋಗಲ್ಲ ಅಂತ. ಬಹಳ ಅದನ್ನ ಏನ್ ಮಾಡ್ಬೋದು, ಇದು ತಡೆಗಟ್ಟಬಹುದು. ಹೋಗಲಾಡ್ಸಕ್ಕಂತೂ ಇಲ್ಲ, ತಡೆಗಟ್ಟಲಿಕ್ಕೆ ಸಾಧ್ಯ ಇದೆ. ಅಂದ್ರೆ ಬರ್ಲಿಕ್ಕೆ ಕೊಡಲಾರ್ದಂತ ಒಂದು ಕ್ರಮ ಏನ್ ತಗೊಳ್ಬೇಕು ಅಂದ್ರೆ ನಾವು 4 ಕ್ರಮವನ್ನ ಅನುಸರಿಸಬೇಕು. ಏನು ಹೇಳಿ? ಒಂದನೇದೇನು? ಸುರಕ್ಷಿತ ಲೈಂಗಿಕತೆ. ಎರಡನೇದು ಸುರಕ್ಷಿತ ಸೂಜಿ ಚುಚ್ಚುವಾಗ ಸುರಕ್ಷಿತವಾಗಿ, ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡುವಾಗ ಸುರಕ್ಷಿತ ಬ್ಲಡ್ ಟ್ರಾನ್ಸ್ಫ್ಯೂಷನ್, ಮತ್ತು ಗರ್ಭಿಣಿ ಮಹಿಳೆಯರಿಗೆ HIV ಟೆಸ್ಟ್ ಅನ್ನ ಮಾಡುವುದು. 4 ಮಾಡಿದರೆ ಖಂಡಿತವಾಗಿ ನಾವು HIV ಮುಕ್ತರಾಗಿರ್ತೀವಿ ಅಥವಾ ಏಡ್ಸ್ ಫ್ರೀ ಆಗಲಿಕ್ಕೆ ಸಾಧ್ಯ ಇದೆ. ಇವು 4 ನಮ್ಮ ಕೈಯೊಳಗೆ ಅವ. ಇದು ಯಾರು ಬೇರೆಯವ್ರು ಬಂದು ಮಾಡ್ಬೇಕಾಗಿಲ್ಲ. ನಮ್ಗೆ ಸುರಕ್ಷಿತ ಲೈಂಗಿಕತೆಗೆ ಏನ್ ಮಾಡ್ಬೇಕು? ನಾವು ಈಗಾಗಲೇ ಸರ್ ಹೇಳಿದ್ರು, ಶ್ರೀನಿವಾಸ್ ನವಲೆ ಸರ್ ನ್ಯಾಯಾಧೀಶರಾಗಿದ್ರು, ಎಷ್ಟು ಮಾಹಿತಿಯನ್ನು ನಿಮ್ಗೆ ಜೊತೆ ಹಂಚ್ಕೊಂಡಿದ್ದಾರೆ ಅಂದ್ರೆ ಬಹಳ ವಿವರವಾಗಿದೆ. ಅದರಲ್ಲಿ ಒಂದು ನಮ್ಮಲ್ಲಿ ತೊಡಕಾಗ್ತಿರೋದು ಲೈಂಗಿಕ ಶಿಕ್ಷಣ. ಇದು ಒಂದು ಅವೇರ್ನೆಸ್ ಕಾರ್ಯಕ್ರಮ ಏನ್ ಮಾಡ್ತೀವಿ. ಇವತ್ತೊಂದು ದಿನ ಕೊಟ್ಟಿದ್ದಾರೆ ಅಷ್ಟೇ, ವಿಶ್ವ ಏಡ್ ದಿನಾಚರಣೆ ಅಂತಂದ್ರೆ ಎಲ್ಲ ಒಂದು ಕಾರ್ಯಕ್ರಮಕ್ಕೆ ಒಂದು ದಿನ ಕೊಟ್ಟು ಈ ದಿನ ಇದ್ರ ಬಗ್ಗೆ ಜಾಗೃತಿ ಮೂಡಿಸೋದಾಗ್ಲಿ, ಅವೇರ್ನೆಸ್ ತರೋದಾಗ್ಲಿ, ಜನರಿಗೆ ಮುಟ್ಟೋದಾಗ್ಲಿ ನಾವು ಮಾಡೋ ಕೆಲಸ ಇವತ್ತು ನಾವು ಎಲ್ಲರೂ ಮಾಡ್ತಾ ಇದ್ದೀವಿ. ಬಟ್ ಒಂದು ಮಾತು ಹೇಳೋಕೆ ಇಷ್ಟಪಡ್ತೇನೆ, ಇದು ಒಂದು ಕಾರ್ಯಕ್ರಮ ಸರ್ ಅವರು ಬಹಳ ಒಳ್ಳೆ ರೀತಿಯಲ್ಲಿ ಜಿಲ್ಲೆಯಲ್ಲಿ ಅನುಷ್ಠಾನ ಪಡ್ತಾ ಇದ್ದಾರೆ. ನಾವು ಅವರಿಗೆ ಇದೊಂದು ಹೃತ್ಪೂರ್ವಕ ಅಭಿನಂದನೆ ಹೇಳ್ತೀನಿ ಸರ್. ನಮ್ಮೆಲ್ಲ ಬಹಳ ಅತ್ಯುತ್ತಮ ಕೆಲಸ ಮಾಡ್ತಾ ಇದ್ದಾರೆ ಸರ್. ಅವರು ವರ್ಕ್ ಸ್ಟೈಲ್ ಆಗಲಿ, ಅವರು ಹೇಳೋದು, ಕಾರ್ಯಕ್ರಮ ಇಂಪ್ಲಿಮೆಂಟ್ ಮಾಡೋದು, ಸರ್ ಯು ಆರ್ ಡೂಯಿಂಗ್ ಎಕ್ಸಲೆಂಟ್ ವರ್ಕ್ ಸರ್. ನಾನು ಎಲ್ಲಿ ನಿಂತು ಯಾವ ವೇದಿಕೆ ನಿಂತು ಅದನ್ನು ನಾನು ಹೇಳೋದು ಹೆಮ್ಮೆ ಪಡ್ತೀನಿ. ಅದೇ ಥರ ಅವ್ರ ತಂಡನೂ ಅಷ್ಟೇ ಈಕ್ವಲಿ ಅವರು ಒಂದು ರೆಸ್ಪಾನ್ಸಿಬಿಲಿಟಿ ತಗೊಂಡು ಅವೇರ್ನೆಸ್ ತರೋದಾಗ್ಲಿ, ಆಮೇಲೆ ಚಿಕಿತ್ಸೆ ಕೊಡೋದಾಗ್ಲಿ, ಕೌನ್ಸಿಲಿಂಗ್ ಮಾಡೋದಾಗ್ಲಿ ಅದು ಅತ್ಯುತ್ತಮವಾಗಿ ಮಾಡ್ತಾ ಇದ್ದಾರೆ. ಅವ್ರಿಗೂ ನಾನು ಶುಭ ಕೋರುತ್ತೇನೆ. ಮತ್ತು ಇದರಲ್ಲಿ ಇನ್ವಾಲ್ವ್ ಆದಂಥ ಎಲ್ಲ NGOs ಅವರು ಅಷ್ಟೇ ಜವಾಬ್ದಾರಿ ಇದ್ದಾರೆ. ಅವರು ತಾವು ಅಷ್ಟೇ ಪರಿಣಾಮಕಾರಿಯಾಗಿ ತಾವೆಲ್ಲ ಇದನ್ನು ಕಾರ್ಯಕ್ರಮ ಬಗ್ಗೆ ಮಾಡ್ತಾ ಇದ್ದೀರಾ ಅಂತ ನನಗೆ ಅನಿಸ್ತದೆ. ಅದು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಇವತ್ತು ನಾವು ಅಡ್ರೆಸ್ ಮಾಡ್ತಾ ಇರೋದು ಮಕ್ಕಳಿಗೆ ಇದೊಂದು ಅವೇರ್ನೆಸ್ ಬಹಳ ಇಂಪಾರ್ಟೆಂಟ್ ಇದೆ. ಇದ್ರ ಬಗ್ಗೆ ಏನು ಮಿತ್ ಇದೆ, ಏನು ಮೂಢನಂಬಿಕೆ ಇದೆ, ಇದೆಲ್ಲ ನಾವು ಹೋಗಲಾಡಿಸ್ಬೇಕು. ಯಾವ ರೀತಿಯಿಂದ ಬರ್ತದ, ನಾವು ಎಲ್ಲಿ ಹೋದ್ರೆ ನಮಗೆ ಇದಕ್ಕೆ ಟೆಸ್ಟ್ ಮಾಡೋದಾಗ್ಲಿ, ಟ್ರೀಟ್ಮೆಂಟ್ ಸಿಗೋದಾಗ್ಲಿ, ಫಾಲೋ ಅಪ್ ಮಾಡೋದಾಗ್ಲಿ, ಇದು ತಿಳ್ಕೋದು ಬಹಳ ಮುಖ್ಯ. ಬೂಸ್ನೂರ್ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿಯ ಚುನಾವಣೆಯ ಅಕ್ರಮದ ಕುರಿತು ತನಿಖೆ ನಡೆಸುವಂತೆ ಆಗ್ರಹಿಸಿ ಸುಭಾಷ್ ಗುತ್ತೇದಾರ್ ಅವರ ನೇತೃತ್ವದಲ್ಲಿ ಇಂದು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಕಚೇರಿಯ ಎದುರು ಧರಣಿ ನಡೆಸಲಾಯಿತು. ಆಳಂದ ತಾಲೂಕಿನ ಬೂಸ್ನೂರ್ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಚುನಾವಣೆಯ ಅಕ್ರಮಗಳನ್ನು ತನಿಖೆ ನಡೆಸಿ ಸೂಪರ್ವೈಸರ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಆಳಂದ ಮತಕ್ಷೇತ್ರದ ಮಾಜಿ ಶಾಸಕರಾದ ಸುಭಾಷ್ ಗುತ್ತೇದಾರ್ ಅವರು ಇಂದು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಕಚೇರಿಯ ಎದುರು ಧರಣಿ ನಡೆಸಿದರು. ಈ ಧರಣಿಯಲ್ಲಿ ಕಲಬುರಗಿ ಜಿಲ್ಲಾ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರಾದ ಹರ್ಷಾನಂದ್ ಗುತ್ತೇದಾರ್, ಪ್ರಕಾಶ್ ಸಣಮನಿ, ಆನಂದರಾವ್ ಪಾಟೀಲ್, ಅಶೋಕ್ ಹತ್ತರ್ಕಿ, ನಾಗರಾಜ್ ಶೇಖ್ಜಿ ಧಂಗಾಪುರ್, ಹರ್ಷವರ್ಧನ್ ಘೋಗಳೆ, ನೀಲ್ಕಂಠರಾವ್ ಪಾಟೀಲ್, ಶರಣಬಸಪ್ಪ ಹೀರಾ, ಧನಂಜಯ್ ಕುಲಕರ್ಣಿ ಸೇರಿದಂತೆ ಇತರೆ ಅನೇಕರು ಪಾಲ್ಗೊಂಡಿದ್ದರು. ಅವರೆಲ್ಲ 3,300 ಕೊಟ್ಟಾರೆ. ಆದ್ರೆ ಇದೆ ನಮ್ಮ ಅಂತಂದ್ರೆ ಒಳಗೆ ಒಪ್ಪಂದ ಮಾಡಿಕೊಂಡು DCಯವರು ಈ ಮೊದಲು ಹೇಳ್ಯಾರ 3,160 ರೂಪಾಯಿ. ಅದನ್ನು ಬಿಟ್ಟು
ಅಲ್ಲಿ 3,000 ಜನತಾ ಪಕ್ಷದ ಪಾರ್ಟಿಯವರು ಈ ಓಟಿನ ತಿರುಗಿ ನೋಡಬಾರ್ದು, ಅವ್ರಿಗೆ ಹೇಗಿರೋ ಒಂದು ಬದಲಾವಣೆ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಓಟ್ ಚೋರಿ ಆಗಿದೆ ಅಂತ ಹೇಳ್ತಾರೆ. ಓಟ್ ಚೋರಿ ಮಾಡೋರು ಅವರೇ. ಮಾನ್ಯ BR ಪಾಟೀಲ್ ಅವರಿಗೆ ಹೇಳ್ತಾ ಇದೆ, ಇವತ್ತು ಮುಂದೆ ಬರ್ತಕ್ಕಂಥ ರಾಜ್ಯಗಳ ಚುನಾವಣೆಯಲ್ಲಿ ಈ ಓಟ್ ಚೋರಿ ಅಂತಕ್ಕಂಥದ್ದನ್ನು ಇವತ್ತು ನಮ್ಮ ಮೇಲೆ ಜನತಾ ಪಾರ್ಟಿಯವರು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇನ್ನೊಂದು ತಾಲೂಕಿನಲ್ಲಿ ಕೂಡ ಪರಿಹಾರ ಬಂದಿದೆ. ಯಾರಿಗೆ ಬಂದಿದೆ? ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹೆಚ್ಚಿಗೆ ಬಹಳ ಸತ್ಯವಾಗಿ ನಿಷ್ಪಕ್ಷಪಾತವಾಗಿ ಬಿಜೆಪಿ ಪಕ್ಷವನ್ನ ನಾವು ಮುನ್ನಡೆಸುವುದರ ಮುಖ್ಯ ಹರ್ಷಾನಂದ್ ಗುತ್ತೇದಾರ್ ಅಣ್ಣಾಜಿ ಅವರಿಗೆ ಭಾರತ್ ಬಿಜೆಪಿ ಪಕ್ಷದ ಹೋರಾಟಕ್ಕೆ ಅಶೋಕ್ ಬಗಲಿ ಅಣ್ಣವರ ನೇತೃತ್ವದ ಹೋರಾಟ. ಸುದ್ದಿ ಇನ್ನೂ ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಆಳಂದ ಮತಕ್ಷೇತ್ರದ ಮಾಜಿ ಶಾಸಕರಾದ ಸುಭಾಷ್ ಆರ್ ಗುತ್ತೇದಾರ್ ಅವರ ನೇತೃತ್ವದಲ್ಲಿ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸಲಾಯಿತು. ಆಳಂದ ತಾಲೂಕಿನ ಭೂಸ್ನೂರ್ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿಯ ಚುನಾವಣಾ ಅಕ್ರಮ ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಆಳಂದ ಮತಕ್ಷೇತ್ರದ ಮಾಜಿ ಶಾಸಕರಾದ ಸುಭಾಷ್ ಆರ್ ಗುತ್ತೇದಾರ್ ಅವರ ನೇತೃತ್ವದಲ್ಲಿ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸಲಾಯಿತು. ಈ ಪ್ರತಿಭಟನೆಯಲ್ಲಿ ಕಲಬುರಗಿ ಜಿಲ್ಲಾ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರಾದ ಹರ್ಷಾನಂದ್ ಗುತ್ತೇದಾರ್, ಪ್ರಕಾಶ ಸಣಮನಿ, ಆನಂದರಾವ್ ಪಾಟೀಲ್, ಅಶೋಕ್ ಹತ್ತರ್ಕಿ, ನಾಗರಾಜ್ ಶೇಖ್ಜಿ ಧಂಗಾಪುರ್, ಹರ್ಷವರ್ಧನ್ ಗುಗಳೆ, ನೀಲಕಂಠರಾವ್ ಪಾಟೀಲ್, ಶರಣಬಸಪ್ಪ ಹೀರಾ, ಧನಂಜಯ್ ಕುಲಕರ್ಣಿ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ಅದು ನಿನ್ನೆ 3ನೇ ತಾರೀಕು ವಿಶ್ವರಾಧ್ಯ ದೇವಸ್ಥಾನ ಆಳಂದ ರಸ್ತೆಯಲ್ಲಿರುವಂಥ ದೇವಸ್ಥಾನದಲ್ಲಿ ಒಂದು ನಿಗದಿ ಮಾಡಿದ್ರು. ಈ ಚುನಾವಣೆ ಪ್ರಾರಂಭದಿಂದಲೂ ಕೂಡ ಭಾಳಷ್ಟು ಆಕ್ರಮದ ಒಂದು ಮತದಾರರ ಪಟ್ಟಿಯನ್ನು ತಯಾರು ಮಾಡಿ ಸಂಪೂರ್ಣವಾಗಿ ತಮ್ಮ ಏನು ಕಾಂಗ್ರೆಸ್ ಶಾಸಕರ BR ಪಾಟೀಲ್ ಅವರ ಬೆಂಬಲಿಗರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಈ ಚುನಾವಣೆ ನಡೆಸಬೇಕು ಅಂತಂದು ಅಧಿಕಾರಿಗಳ ಮೇಲೆ ಸತತವಾಗಿ ಒಂದು ದಬ್ಬಾಳಿಕೆ ಮಾಡಿ ದುರುಪಯೋಗ ಪಡಿಸ್ಕೊಂಡು ತಮಗೆ ಬೇಕಾದವರಿಗೆ ಮಾತ್ರ ಒಂದು ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರಿಸುವಂಥ ಒಂದು ಕೆಲಸ ಇವತ್ತು ಮಾಡ್ತಾ ಬಂದಿದ್ದರು. ನಾವು ಆ ಸಂದರ್ಭದಲ್ಲೂ ಕೂಡ ಒಂದು ದೂರುಗಳನ್ನು ಕೊಟ್ಟಿದ್ವಿ. ಯಾರು ಅವ್ರ ಮನೆಯಲ್ಲಿ ಮೂಲ ಶೇರ್ ಹೋಲ್ಡರ್ಸರ ಆ ಮೂಲ ಶೇರ್ ಹೋಲ್ಡರ್ಸ್ ಇದ್ದವರಿಗೆ ಮಾತ್ರ ಅವ್ರ ಕುಟುಂಬಸ್ಥರಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಅಧಿಕಾರ ಅದ. ಆ ಮೂಲ ಶೇರ್ ಹೋಲ್ಡರ್ಸ್ ಇರಲಾರ್ದಂಥವರಿಗೂ ಕೂಡ ಒಂದು ವೋಟರ್ ಲಿಸ್ಟ್ನಾಗ ಸೇರಿಸಿದ್ದಾರೆ. ಅದು ಅಲ್ಲದೆ ಇವತ್ತು ಭಾಳಷ್ಟು ಜನ ರೈತರು 4,000 ರೂಪಾಯಿ ಕೊಟ್ಟು ರಿನ್ಯೂವಲ್ ಮಾಡ್ಕೊಂಡಿದ್ದಾರೆ. ಆ ರಿನ್ಯೂವಲ್ ಮಾಡಿದವರಿಗೆ ವೋಟರ್ ಲಿಸ್ಟ್ನಾಗ ಬರಬೇಕು ಅಂತಂದು ನಾವು ಒತ್ತಾಯ ಮಾಡಿ ಮನವಿ ಕೊಟ್ಟರು ಕೂಡ ಅವರು ಪಕ್ಷಪಾತ ಮಾಡಿ ಇವರೆಲ್ಲ BJP ವೋಟರ್ಸ್ ಹರ ಅಂತಂದು ಅಂಥ ವೋಟರ್ಸ್ದು ವೋಟರ್ ಲಿಸ್ಟ್ನಾಗ ಹೆಸರು ಹಾಕ್ಲಾರ್ದೇ ತಮಗೆ ಬೇಕಾದವ್ರದ್ದು ಮಾತ್ರ ಹೆಸರುಗಳು ವೋಟರ್ ಲಿಸ್ಟ್ನಾಗ ಹಾಕಿದ್ರು. ಅದು ವೋಟ್ ಚೋರಿ ಅಲ್ಲದು ಅಂತಂತ ಅವರು ಬರ್ತಿದ್ರು ಪತ್ರ. ಅದಕ್ಕೆ BR ಪಾಟೀಲ್ರು ಒಂದು ಸ್ಟೇಟ್ಮೆಂಟ್ ಮಾಡಿದಾಗ ತಾವು ಪತ್ರಕರ್ತರು ಒಂದು ಮಾತು ಕೇಳಿದ್ರಿ, ರಾಜ್ಯದ ಪರಿಸ್ಥಿತಿ ಏನು, ರಾಜಕಾರಣಿ ಏನು ಅಂತ ಕೇಳಿದಾಗ ಏನೂ ಹೇಳಿಲ್ಲ. ಅವ್ರು ಕೈ ಮುಗಿದು ಹೋದ್ರು ಪತ್ರಕರ್ತರಿಗೆ. ಯಾಕಂದ್ರೆ ಇವರು ಹಿಂದಿನ ಹಿಡಿದು ಸಿದ್ದರಾಮಯ್ಯಂದು ಮನುಷ್ಯ ಸಿದ್ದರಾಮಯ್ಯ ನಾನು ತನ್ನ ಕೆಲಸದಿಂದ ಹೇಳ್ಕೊಂಡಿಲ್ಲ. ಆಫೀಸರ್ಗೆ ಎಲ್ಲರಿಗೆ ಇವತ್ತು ಬೆದರಿಸಿ ತನ್ನ ಕೆಲಸಗಳು ಮಾಡ್ಕೊಂಡಿರ್ತಾರೆ. ಹೇಳ್ಬೇಕಾಗಿತ್ತು ಸಿದ್ದರಾಮಯ್ಯ ಇವತ್ತು ನನ್ನ ನಾ ಸಿದ್ದರಾಮಯ್ಯನ ಪಾರಿದ್ದೀನಿ, ಇವತ್ತು ಏನೂ ಆಗಲ್ಲ ಅಂತ ಕೇಸಿಂದ ಯಾರ್ಯಾರು ಬೇರೆ ಬೇರೆ ಏನೋ ಸ್ಟೇಟ್ಮೆಂಟ್ ಸಿದ್ದರಾಮಯ್ಯ ಮತ್ತೆ ಕೊಡ್ತಾ ಇದ್ದಾರೆ. ಆ ಥರ ಕೊಡಬೇಕಾಗಿತ್ತು, ಕೊಡಲಿಲ್ಲ. ಯಾಕಂದ್ರೆ ರಾತ್ರಿ ಹೋಗಿ DK ಸ್ವಾಮಿ ಶಿವಕುಮಾರ್ಗೆ ಭೇಟಿ ಹಾಕಿಸಿದ್ದು ನಾನು ನಿನ್ನ ಕಡೆ ಇದ್ದೀನಿ, ಈ ಕಡೆ ಸಿದ್ದರಾಮಯ್ಯನ ಕಣ್ಣು ಇದ್ದಾಗ ಇವತ್ತು ಸ್ಟೇಟ್ಮೆಂಟ್ ಅವ್ರು ಕೊಟ್ಟಿಲ್ಲ. ಇನ್ನೊಂದು ಏನಪ್ಪ ಅಂತಂದ್ರೆ ನಮ್ಮ ಹೈದರಾಬಾದ್ ಕರ್ನಾಟಕ ವಿಮೋಚನೆ ದಿನಾಚರಣೆ ಏನು ಮಾಡ್ತೇವಲ್ಲ ನಾವು, ಇಲ್ಲಿ ಮುಖ್ಯಮಂತ್ರಿ ಬೆಂಗಳೂರಿನಿಂದ ಬಂದು ಇಲ್ಲಿ ಮಾಡಿ ಫ್ಲ್ಯಾಗ್ ಹಾಸ್ಟಿಂಗ್ ಮಾಡ್ತಾರೆ. ಆದ್ರೆ ಈ ಸಲ BR ಪಾಟೀಲ್ MLA ಕೇಸಿಂದ ಫ್ಲ್ಯಾಗ್ ಹಾಸ್ಟಿಂಗ್ ಬರಲಿಲ್ಲ. ಯಾರೋ ತಹಶೀಲ್ದಾರ್ ಅವರು ಬೇರೆಯವರು ಮಾಡಿದ್ರು, ಅದು MLA ಮಾಡಬೇಕಾಗಿತ್ತು. ಇವೆಲ್ಲ ಇಂಥವು ಇವತ್ತು ಅವೆಲ್ಲ ಮುಚ್ಚಿರ್ತಾರೆ ಅವರು. ಬರೀ ನಮ್ಮದೇ ಒಂದು ಎತ್ತು ತೋರಿಸ್ತಾರೆ. ನಾವು ಯಾವಾಗಲೂ
ವೋಟ್ ಚೋರಿ ಮಾಡಿಲ್ಲ ತಾವು ಎಲೆಕ್ಷನ್ ಕಮಿಷನರ್ನೇ ಹೇಳಿದಾರ ಏನಂದ್ರೆ ವೋಟ್ ಚೋರಿ ಆಗಿಲ್ಲ ಡಿಲೀಟ್ ಆಗಿಲ್ಲ ಅಂತ. ಶ್ರೀ ಶಿವಶರಣ ಮಾದರ ಚೆನ್ನಯ್ಯ ಜಿಲ್ಲಾ ಜಯಂತ್ಯೋತ್ಸವ ಸಮಿತಿ ಕಲಬುರಗಿಯ ವತಿಯಿಂದ ಡಿಸೆಂಬರ್ 30ರಂದು ಪೂಜ್ಯ ಶ್ರೀ ಶಿವಶರಣ ಮಾದರ ಚೆನ್ನಯ್ಯನವರ 956ನೆಯ ಜಯಂತ್ಯೋತ್ಸವವನ್ನು ಸಡಗರ ಸಂಭ್ರಮದಿಂದ ಅದ್ದೂರಿಯಾಗಿ ಆಚರಿಸಲು ನಿರ್ಧರಿಸಲಾಗಿರುವ ಕುರಿತು ಪತ್ರಿಕಾಗೋಷ್ಠಿಯ ಮೂಲಕ ಇಂದು ಮಾಹಿತಿ ನೀಡಲಾಯಿತು. ಶ್ರೀ ಶಿವಶರಣ ಮಾದರ ಚೆನ್ನಯ್ಯನವರ ಜಿಲ್ಲಾ ಜಯಂತ್ಯೋತ್ಸವ ಸಮಿತಿ ಕಲಬುರಗಿಯ ವತಿಯಿಂದ ಕಲಬುರಗಿ ನಗರದಲ್ಲಿ ಪೂಜ್ಯ ಶ್ರೀ ಶಿವಶರಣ ಮಾದರ ಚೆನ್ನಯ್ಯನವರ 956ನೆಯ ಜಯಂತ್ಯೋತ್ಸವ ಕರಪತ್ರ ಮತ್ತು ವಾಲ್ ಪೋಸ್ಟರ್ ಬಿಡುಗಡೆ ಮಾಡಲಾಗಿದ್ದು ದಿನಾಂಕ 30ನೇ ಡಿಸೆಂಬರ್ 2025ರಂದು ಜಯಂತ್ಯೋತ್ಸವ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಅಂದು ಬೆಳಗ್ಗೆ 11 ಗಂಟೆಗೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಿಂದ ಕುಂಭಮೇಳ, ಹಲಗೆ ಮತ್ತು ಡೊಳ್ಳು ಸೇರಿದಂತೆ ವಿವಿಧ ಕಲಾ ತಂಡಗಳಿಂದ ಭವ್ಯ ಮೆರವಣಿಗೆಯೊಂದಿಗೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಪುತ್ಥಳಿಯವರೆಗೆ ಆಗಮಿಸಿ ಮಧ್ಯಾಹ್ನ 2 ಗಂಟೆಗೆ ಬಹಿರಂಗ ಸಭೆ ನಡೆಸಲು ಸಮಿತಿ ನಿರ್ಧರಿಸಿದೆ ಎಂದು ಜಿಲ್ಲಾಧ್ಯಕ್ಷರಾದ ಚಂದ್ರಕಾಂತ್ ಕೆ ನಾಟಿಕಾರ್ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಕಾರ್ಯಾಧ್ಯಕ್ಷರಾದ ಸುರೇಶ್ ಇಟಗಿ, ಉಪಾಧ್ಯಕ್ಷರಾದ ಲಕ್ಕಪ್ಪ ಜವಳಿ, ರೇವಣಸಿದ್ದಪ್ಪ ಕಟ್ಟಿಮನಿ, ಅನಿಲ್ ಬೆಳಕೇರಿ, ಗುಂಡಪ್ಪ ಗುಂದೇನವರ್, ನಾಗರಾಜ್ ಆಲ್ಗೂರ್, ಮಲ್ಲಿಕಾರ್ಜುನ್ ವಾಲಿಕಾರ್, ಸ್ವಾಗತ ಸಮಿತಿಯ ಸಂಚಾಲಕರಾದ ಗುಂಡೇಶ್ ಸಂಗವಾರ್, ಈರಮ್ಮ ಎಸ್ ಕಟ್ಟಿಮನಿ, ಪ್ರಧಾನ ಕಾರ್ಯದರ್ಶಿ ಸಿದ್ದಲಿಂಗ್ ಸಿ ಕಟ್ಟಿಮನಿ, ಕಾರ್ಯದರ್ಶಿ ಪ್ರಹ್ಲಾದ್ ಹಡಗಿಲ್ಕರ್, ಸಂಘಟನಾ ಕಾರ್ಯದರ್ಶಿ ನಾಗರಾಜ್ ಮುದ್ನಾಳ್, ಸಹ ಕಾರ್ಯದರ್ಶಿ ಸೈಬಣ್ಣ ಚಂದನ್, ಮಲ್ಲಿಕಾರ್ಜುನ್ ಚಟ್ನಳ್ಳಿ, ಮಹಾದೇವ್ ಕಾನಳೆ, ಜಿಲ್ಲಾ ಪ್ರಚಾರ ಸಮಿತಿಯ ಪದಾಧಿಕಾರಿಗಳಾದ ಅಧ್ಯಕ್ಷರಾದ ಸಚಿನ್ ಕಟ್ಟಿಮನಿ, ಪ್ರಚಾರ ಸಮಿತಿ ಕಾರ್ಯಾಧ್ಯಕ್ಷರಾದ ಹನುಮಂತ ರತ್ನಡಗಿ, ಪ್ರಚಾರ ಸಮಿತಿ ಉಪಾಧ್ಯಕ್ಷರಾದ ವಿಕ್ರಮ್ ಮಾಲಗತ್ತಿ, ನರಸಪ್ಪ ಶಿವನೂರ್, ರಾಜು ಕಾಚಾಪುರ್ ಯಡ್ರಾಮಿ, ತಿಪ್ಪಣ್ಣ ಕುಂಬಾರಹಳ್ಳಿ ಚಿತ್ತಾಪುರ್, ಪ್ರಚಾರ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಸರಡಗಿ, ಕಾರ್ಯದರ್ಶಿ ಶರಣು ಪಗಲಾಪುರ್, ಮರ್ಲಿಂಗ್ ಅಣಗಿ, ಖಜಾಂಚಿ ಜಾನಪ್ಪ ಶಿವನೂರ್, ಸಂಘಟನಾ ಕಾರ್ಯದರ್ಶಿ ಸುರೇಶ್ ಹೊಸಮನಿ, ಮಹೇಶ್ ಮೂಲಿಮನಿ, ಚಂದಪ್ಪ ಕಟ್ಟಿಮನಿ, ಸಹ ಕಾರ್ಯದರ್ಶಿ ದೇವೇಂದ್ರ ಬಿಳ್ವಾರ್, ಅರ್ಜುನ್ ಮೇತ್ರೆ, ಅರ್ಜುನ್ ಕಾಳ್ನೂರ್, ಮಹಿಳಾ ಘಟಕದ ಪದಾಧಿಕಾರಿಗಳಾದ ಸುನೀತಾ ಕೊಲ್ಲೂರ್, ಅಧ್ಯಕ್ಷರಾದ ವಿಜಯಲಕ್ಷ್ಮಿ ಹರ್ವಾಳ್, ಕಾರ್ಯಾಧ್ಯಕ್ಷರಾದ ಸಂತೋಷಿ ಅಮ್ಮ ಸಿ, ಪ್ರಚಾರ ಸಮಿತಿಯ ಅಧ್ಯಕ್ಷರಾದ ರಜಿತಾ ಎಂ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಾವು ಭವ್ಯ ಒಂದು ಮೆರವಣಿಗೆ ಮುಖಾಂತರ ಆ ಮೆರವಣಿಗೆಯಲ್ಲಿ ನಾವು ಸಮಾಜದ ಎಲ್ಲ ತಾಲೂಕದ ಮತ್ತು ನಗರ ಪ್ರದೇಶದ ವಿವಿಧ ಸಂಘಟನೆಯ ಮುಖಂಡರು ಮತ್ತು ಚೆನ್ನೈನವರ ಅಭಿಮಾನಿಗಳನ್ನು ಒಳಗೊಂಡು ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಿಂದ ಜಗತ್ತು ವೃತ್ತದವರಿಗೆ ಮಾರ್ಗವಾಗಿ ಮತ್ತು ಡಾಕ್ಟರ್ ಬಾಬು ಜಗಜೀವನ್ ಅವರ ಪುತ್ಥಳಿಯವರಿಗೆ ನಾವು ಬೃಹತ್ ಮೆರವಣಿಗೆ ಹಮ್ಮಿಕೊಂಡಿದ್ದೇವೆ. ಈ ಮೆರವಣಿಗೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವು ಕೂಡ ಒಳಗೊಂಡಂಥ ಮೆರವಣಿಗೆ ಇರ್ತದೆ. ಆ ಮೆರವಣಿಗೆಯಲ್ಲಿ ಮಹಿಳೆಯರಿಗೆ ಕುಂಭಮೇಳ ಮುಖಾಂತರ ಮತ್ತು ಹಲ್ಗಿ ವಾದ್ಯ ಮತ್ತು ಡೊಳ್ಳ ಕುಣಿತ ವಿವಿಧ ನೃತ್ಯದಿಂದ ಈ ಕಾರ್ಯಕ್ರಮವನ್ನು ಅತಿ ವಿಶೇಷವಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸಲು ನಾವು ಎಲ್ಲ ಸಮಿತಿಯ ನಿರ್ಧಾರ ತೆಗೆದುಕೊಂಡಿದ್ದೇವೆ. ಈ ಚೆನ್ನೈನವರ ಏನು ನಮ್ಮ ಸಮಾಜದ ಕುಲತಿಲಕ ಶಿವಶರಣ ಮಾದರ ಚೆನ್ನೈನವರ ಜಯಂತಿಯನ್ನು ಕಲಬುರಗಿ ನಗರದಲ್ಲಿ ನಾವು ಎಲ್ಲ ತಾಲೂಕಾ ಮತ್ತು ವಿವಿಧ ಸಂಘಟನೆಯ ರಾಜಕೀಯ ಮುಖಂಡರು ಮತ್ತು ಬುದ್ಧಿಜೀವಿಗಳು ಮತ್ತು ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಜಯಂತ್ಯೋತ್ಸವ ಯಶಸ್ವಿ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಕುಲದೇವರಾದಂಥ ಶ್ರೀ ಶಿವಶರಣ ಮಾದರ ಚೆನ್ನಯ್ಯನವರ ಜಯಂತಿ ಮಾಡುವುದಕ್ಕೆ ಇಡೀ ನಮ್ಮ ಸಮಾಜದ ಹಿರಿಯರ ಸಮ್ಮುಖದಲ್ಲಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ್ದೇವೆ. ಆಯ್ಕೆ ಮಾಡಿ ಅವರಿಗೆ ದಿನಾಂಕವನ್ನು ನಿಗದಿಪಡಿಸಿ ಇದೇ ಡಿಸೆಂಬರ್ 30ರಂದು ನಮ್ಮ ಶಿವಶರಣ ಮಾದರ ಚೆನ್ನಯ್ಯನವರ ಜಯಂತಿ ಮಾಡುವುದಕ್ಕೆ ನಿರ್ಧರಿಸಿ ಇವತ್ತು ಕರಪತ್ರ ಮತ್ತು ವಾಲ್ ಪೋಸ್ಟರ್ ಬಿಡುಗಡೆಗೋಸ್ಕರ ಇವತ್ತು ಪತ್ರಿಕೆಗೋಷ್ಠಿ ಕರೆಯಲಾಗಿದೆ. ಈ ಪತ್ರಿಕೆಗೋಷ್ಠಿಯ ಉದ್ದೇಶ ಇಷ್ಟೇ, ಡಿಸೆಂಬರ್ 30ರಂದು ಏನು ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಕುಂಭಮೇಳ ಇರ್ಬೋದು, ಹಲಿಗೆ ವಾದ್ಯಗಳು, ವಿವಿಧ ಕಲಾ ತಂಡಗಳೊಂದಿಗೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಿಂದ ಭವ್ಯ ಮೆರವಣಿಗೆ ಮುಖಾಂತರ ಡಾಕ್ಟರ್ ಬಾಬು ಜಗಜೀವನ್ ಅವರ ಪುತ್ಥಳಿ ಆವರಣದವರೆಗೆ ಮೆರವಣಿಗೆ ಬಂದು ಅಲ್ಲಿ ಬಹಿರಂಗ ಸಭೆ ಮಾಡಲು ನಿರ್ಧರಿಸಿದೆ. ಅಪಘಾತಕ್ಕೀಡಾದ ಬಾಲಕಿಯ ಬಡ ಕುಟುಂಬಕ್ಕೆ ಜಿಲ್ಲಾಡಳಿತ ನೆರವಾಗಬೇಕು ಎಂದು ಗಾಣಿಗ ಸಮಾಜ ಯುವ ಸೇವಾ ಸಂಘ ಜೇವರ್ಗಿಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡಲಾಯಿತು.
ಅಪಘಾತಕ್ಕೀಡಾದ ವಿದ್ಯಾರ್ಥಿನಿ ಲಕ್ಷ್ಮಿ ತಂದೆ ನರಸಿಂಗಪ್ಪ ಸಗರ್ ಬಡ ಕುಟುಂಬಕ್ಕೆ ಜಿಲ್ಲಾಡಳಿತ ನೆರವಾಗುವ ಕುರಿತು ಆಗ್ರಹಿಸಿ ಗಾಣಿಗ ಸಮಾಜ ಯುವಕ ಸೇವಾ ಸಂಘ ಜೇವರ್ಗಿಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯನ್ನ ನಡೆಸಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಸುರೇಶ್ ಪಾಟೀಲ್ ನೇದಲಗಿ, ಬಾಲಕಿಯ ತಂದೆ ನರಸಿಂಗಪ್ಪ ಸಗರ್, ತಾಯಿ ಮಲ್ಲಮ್ಮ, ಸಂಘದ ಕಾರ್ಯದರ್ಶಿ ಶಂಕರಗೌಡ ಕನ್ನೊಳ್ಳಿ, ಭಗವಂತರಾಯ ನಾರಾಯಣಪುರ್, ಯಡ್ರಾಮಿ ಯುವ ಸಂಘದ ಅಧ್ಯಕ್ಷರಾದ ಸಿದ್ದನಗೌಡ ಪಾಟೀಲ್, ಬಸವರಾಜ ಸಂಕಾಲಿ, ನಿಜಗುಣ ಪಾಟೀಲ್, ವಿಶ್ವ ದೇಸಾಯಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. 26/11/2025 ಮಧ್ಯಾಹ್ನ 11 ಗಂಟೆಗೆ ಶಾಲಾ ಸಮಯದಲ್ಲಿ 1ನೇ ತರಗತಿಯ ವಿದ್ಯಾರ್ಥಿನಿ ಲಕ್ಷ್ಮೀ ನರಸಿಂಗಪ್ಪ ಅಪಘಾತಕ್ಕೀಡಾಗ್ತಾರೆ. ಅಪಘಾತಕ್ಕೀಡಾಗಿ ಸಂಪೂರ್ಣ ಒಂದು ಕಾಲನ್ನು ಕಳ್ಕೊಳ್ತಾರೆ. ಇನ್ನೂ ಬೆಳಗಬೇಕಾಗಿದ್ದಂಥ ಒಂದು ಬಾಲಕಿ ಅಲ್ಪವಾಗಿ ಕುಂತಿದ್ದಾಳೆ. ಶಾಲಾ ಸಮಯದಲ್ಲಿ ಆಗಿರೋದ್ರಿಂದ ಇದು ಯಾರ ನಿರ್ಲಕ್ಷ್ಯ, ಪಾಲಕರದು ತಪ್ಪಲ್ಲ. ಇವತ್ತು ಶಿಕ್ಷಕರು ಜವಾಬ್ದಾರಿನ ಹೊರಬೇಕಾಗಿತ್ತು. ಈಗ ಶಿಕ್ಷಕರ ಮ್ಯಾಗೂ ನಾವು ತಪ್ಪು ಹಾಕ್ಲಿಕ್ಕಾಗಲ್ಲ. ಯಾಕಾಗಲ್ಲ ಅಂದ್ರೆ ಅವರು ಉದ್ದೇಶಪೂರ್ವಕ ಯಾರದೂ ಉದ್ದೇಶಪೂರ್ವಕ ಆಗಿರಲ್ಲ. ಆದರೆ ನೀವೆಲ್ಲ ಆಗಿ ಹೋಗಿದೆ. ಆದರೆ ಭವಿಷ್ಯತ್ನಲ್ಲಿ ಆ ಬಾಲಕಿಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಆ ಬಾಲಕಿಯ ಭವಿಷ್ಯ ಭದ್ರ ಆಗಬೇಕು. ಮತ್ತು 3 ಹೆಣ್ಣುಮಕ್ಕಳವ, 3 ಹೆಣ್ಣುಮಕ್ಕಳ ಒಂದು ಬಡ ಕುಟುಂಬ. ಆ ಬಡ ಕುಟುಂಬಕ್ಕೆ ನೆರವಾಗಬೇಕು. ಒಂದು ಮಾನವೀಯತೆ ಆಧಾರದ ಮೇಲೆ ಸಾಮಾಜಿಕ ಕಳಕಳಿ ಉದ್ದೇಶ ಇಟ್ಕೊಂಡು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಪತ್ರಿಕಾಗೋಷ್ಠಿಯ ನಂತರ ಒಂದು ಮನವಿಯನ್ನು ಸಲ್ಲಿಸೋರಿದ್ದೀವಿ. ತಾವು ಮಾಧ್ಯಮದ ಮೂಲಕ ಮಾಧ್ಯಮದಿಂದ ಅನೇಕ ಸಂತ್ರಸ್ತರಿಗೆ ನ್ಯಾಯ ಸಿಕ್ಕಿದೆ, ಬಡವರಿಗೆ ಅನುಕೂಲ ಆಗಿದೆ. ಯಾರು ಸಂಕಷ್ಟಕ್ಕೀಡಾಗಿದ್ರೆ ಅವರಿಗೆ ಅನೇಕ ಸಂದರ್ಭದಲ್ಲಿ ನ್ಯಾಯ ಸಿಗುವಂಥ ಕೆಲಸ ಮಾಧ್ಯಮದ ಮೂಲಕ ಆಗಿರೋದ್ರಿಂದ ನಾನು ಇವತ್ತು ಬಾಲಕಿಯ ತಂದೆ ತಾಯಿ ಬಡ ಕುಟುಂಬದವರು ಮತ್ತು 3 ಹೆಣ್ಣುಮಕ್ಕಳು ಇರೋದ್ರಿಂದ ಆ ಕುಟುಂಬಕ್ಕೆ ಜಿಲ್ಲಾಡಳಿತ ಆಸರೆಯಾಗಿ ನಿಲ್ಲಬೇಕು. ವಿದ್ಯಾರ್ಥಿ ಕಲ್ಯಾಣ ನಿಧಿಯಿಂದ ಆ ಬಾಲಕಿಗೆ ಸಹಕಾರ ಆಗಬೇಕು. ಅದರ ಜೊತೆಗೆ ಇಜೇರಿ ಗ್ರಾಮ, ಅದೇ ಗ್ರಾಮದ ವ್ಯಾಪ್ತಿಯಲ್ಲಿರುವಂಥ ಶಾಲೆಯಲ್ಲಿ ಇವತ್ತು ನಾವು ಸಮಾಜದವರಾಗಲಿ ಸಾರ್ವಜನಿಕ ಬಂಧುಗಳಾಗಲಿ ಅಲ್ಪ ಸ್ವಲ್ಪ ಸಹಾಯ ಸಹಕಾರ ಮಾಡ್ಬೋದು. ಆದರೆ ಅವರಿಗೆ ಒಂದು ಆರ್ಥಿಕ ಭದ್ರತೆ ದೃಷ್ಟಿಯಿಂದ ಇಜೇರಿ ಗ್ರಾಮದ ಯಾವುದಾದ್ರೂ ಒಂದು ಶಾಲೆಯಲ್ಲಿ ಆ ಒಂದು ಬಾಲಕಿಯ ತಾಯಿಗೆ ಆರ್ಥಿಕ ಭದ್ರತೆ ದೃಷ್ಟಿಯಿಂದ ಅವರ ಅರ್ಹತೆ ಆಧಾರ ಮೇಲೆ ಅಡುಗೆ ಸಹಾಯಕಿಯ ಕೆಲಸಕ್ಕೆ ಹೋಗಬೇಕು. ಅದೇ ಥರನಾಗಿ ಬಾಲಕಿಯ ತಂದೆ ಇದಲ್ಲ, ಅವರಿಗೆ ಗ್ರಾಮ ಪಂಚಾಯತಿ ಇಜೇರಿಯಲ್ಲಿ ಗ್ರಾಮ ಪಂಚಾಯತಿ ಇರೋದ್ರಿಂದ ಗ್ರಾಮ ಪಂಚಾಯತಿಯಲ್ಲಿ ಕೆಲಸಕ್ಕೆ ತಗೊಳ್ಳುವಂಥ ಕಾರ್ಯ ಜಿಲ್ಲಾಡಳಿತ ಮಾಡಬೇಕು. ಇಷ್ಟೊಂದು ಕಾರ್ಯ ಮಾಡದಾದ ಮೇಲೆ ಆ ಒಂದು ಬಡ ಕುಟುಂಬಕ್ಕೆ ಒಂದು ಭದ್ರವಾದಂಥ ಅಲ್ಪ ಪ್ರಮಾಣದ ಭವಿಷ್ಯ ನಿರ್ಮಾಣ ಆಗ್ತದೆ. ಅದರ ಜೊತೆಗೆ ಈಗ ಬಾಲಕಿ ಕುಮಾರಿ ಲಕ್ಷ್ಮಿ ಈಗ 1ನೇ ತರಗತಿ ಇದ್ದಾಳೆ. ಅಪಘಾತ ಆದ ಸಂದರ್ಭದಲ್ಲಿ ಈಗ 5ನೇ ತರಗತಿಯ ನಂತರ ವಸತಿ ಶಿಕ್ಷಣಕ್ಕೆ ಅರ್ಹತೆ ಆಗ್ತದೆ. 5ನೇ ತರಗತಿಯ ನಂತರ ಆ ಬಾಲಕಿಯ ಸಂಪೂರ್ಣ ಉಚಿತ ವಸತಿ ಶಿಕ್ಷಣದ ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಮಾಡುವ ನಿಟ್ಟಿನಲ್ಲಿ ಇನ್ನೂ ಈಗ 1ನೇ ತರಗತಿ ಇರೋದ್ರಿಂದ 5ನೇ ತರಗತಿ ಬಂದ ನಂತರ ಆ ಒಂದು ಭರವಸೆಯನ್ನು ನೀಡುವ ಕೆಲಸ ಆಗಬೇಕು ಮತ್ತು ಭರವಸೆಯನ್ನು ಸಾಕಾರಗೊಳಿಸುವ ಕಾರ್ಯ ಆಗಬೇಕು. ಇಷ್ಟೇ ಮಾನವೀಯತೆಯ ಆಧಾರದ ಮೇಲೆ ಇವತ್ತೊಂದು ಬಡ ಕುಟುಂಬ ಸಂಕಷ್ಟಕ್ಕೀಡಾಗಿದೆ. 3 ಹೆಣ್ಮಕ್ಳಿರೋದ್ರಿಂದ ಅವರ ಲಾಲನೆ ಪಾಲನೆ ಮಾಡೋದೇ ಒಂದು ದುರದೃಷ್ಟವಾದಂಥ ಕೆಲಸ. ಅಂಥ ಸಂದರ್ಭದಲ್ಲಿ ಸಾರ್ವಜನಿಕವಾಗಿ ಮತ್ತು ಜಿಲ್ಲಾಡಳಿತ ಇದಕ್ಕೆ ಪೂರಕವಾಗಿ ಸ್ಪಂದಿಸಿ ಆ ಒಂದು ಬಡ ಕುಟುಂಬಕ್ಕೆ ಸಂತ್ರಸ್ತ ಬಾಲಕಿಗೆ ಭವಿಷ್ಯತ್ತಿನ ಅನುಕೂಲಕ್ಕಾಗಿ ಅನುಕೂಲ ಮಾಡಿಕೊಡ್ಬೇಕಂತೇಳಿ ನಾವು ಬಹಳ ವಿನಮ್ರವಾಗಿ ಮನವಿಯನ್ನು ಮಾಡ್ತಾ ಇದ್ದೀವಿ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಟಾಪ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.